ಯಾವ ರೀತಿ ಸದಸ್ಯತ್ವ ನೋಂದಣಿ ಮಾಡ್ಕೋಬೇಕು ಮತ್ತು ಎಲ್ಲವನ್ನು ಮಾರ್ಗದರ್ಶನದಲ್ಲಿ ಅವರು ಇವತ್ತು ನಮ್ಮ ಮುಂದೆ ಇಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ನಾವೆಲ್ಲರೂ ಪಕ್ಷದ ಅಭಿಮಾನಿಗಳು, ಪಕ್ಷದ ಎಲ್ಲ ಇರ್ತಕ್ಕಂಥವರೆಲ್ಲರೂ ಪ್ರಾಥಮಿಕ ಸದಸ್ಯತ್ವವನ್ನು ಸ್ವೀಕಾರ ಮಾಡಬೇಕು. ಪ್ರಾಥಮಿಕ ಸದಸ್ಯತ್ವವನ್ನು ಸ್ವೀಕಾರ ಮಾಡಿದ ನಂತರ ಯಾರು ಪಕ್ಷದಲ್ಲಿ ಸ್ಥಾನಮಾನಗಳನ್ನ ಪಡೆಯತಕ್ಕಂಥವರು, ಪದಾಧಿಕಾರಿಗಳು ಪಡೆಯುವಂಥವರು, ಅವರೆಲ್ಲರೂ ಸಕ್ರಿಯ ಸದಸ್ಯರಾಗಬೇಕು. ಈ ಪ್ರಾಥಮಿಕ ಸದಸ್ಯತ್ವವನ್ನು ಒಟ್ಟು 25 ಯಾರು ಪ್ರಾಥಮಿಕ ಸದಸ್ಯರಾಗಿರ್ತಾರೆ ಅವರು ಒಬ್ಬರು ಸಕ್ರಿಯ ಸದಸ್ಯರನ್ನು ಸ್ವೀಕಾರ ಮಾಡಬೇಕು. ಅದೇ ರೀತಿ ಅವ್ರು ನೋಂದಣಿ ಮಾಡಿರ್ತಕ್ಕಂಥ ಒಂದು ಏನು ಸಕ್ರಿಯ ಸದಸ್ಯತ್ವದ ಒಂದು ಗುರುತಿನ ಚೀಟಿ ಆಗಲಿ ಮತ್ತೊಂದಾಗಲಿ ನಮ್ಮ ಪಕ್ಷದ ಕಚೇರಿಯಲ್ಲಿ ದಾಖಲಾಗತ್ತೆ. ಅಲ್ಲಿಗೆ ಮೊದಲಿಗೆ ಪ್ರಾಥಮಿಕ ಸದಸ್ಯತ್ವ ಮತ್ತು ಸಕ್ರಿಯ ಸದಸ್ಯತ್ವ. ಪ್ರಾಥಮಿಕ ಸದಸ್ಯತ್ವವನ್ನು ಪಡೆಯತಕ್ಕಂಥವರು ಎಲ್ಲರೂ ಪಡೆಯಬಹುದು. ನಮ್ಮ ಪಕ್ಷದ ದೇವೇಗೌಡರು, ಕುಮಾರಸ್ವಾಮಿ ಅವರು JDS ಪಕ್ಷದ ಒಂದು ಸಿದ್ಧಾಂತಕ್ಕೆ ಒಪ್ಪಿ ನಾವುಗಳೆಲ್ಲರೂ ಇವತ್ತು 7ನೇ ತಾರೀಕಿಗೆ ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರು ಏನು ಕರೆ ನೀಡುತ್ತಿದ್ದಾರೆ, ಒಂದು ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿದರೆ ಅವ್ರಿಗೆ ಒಂದು ಪ್ರಾಥಮಿಕ ಸದಸ್ಯತ್ವವನ್ನು ಅವ್ರಿಗೆ ಸಿಗುತ್ತೆ. ಹೀಗಾಗಿ ಇದು ಪ್ರಾಥಮಿಕ ಸದಸ್ಯತ್ವ ಮತ್ತು ಸಕ್ರಿಯ ಸದಸ್ಯತ್ವ. ನಮ್ಮ ದೇವೇಗೌಡರು ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಅಧ್ಯಕ್ಷರಾಗಿ, ಮಾಜಿ ಶಾಸಕರಾಗಿ ನಮ್ಮೆಲ್ಲರಿಗೂ ಮಾರ್ಗದರ್ಶನವನ್ನು ನೀಡುತ್ತಾ ಬಂದಿದ್ದಾರೆ. ಇನ್ನು ವಾರ್ಡ್ ಮಟ್ಟದಲ್ಲಿ ಈಗ ನಾವು ವಾರ್ಡ್ ಮಟ್ಟದಲ್ಲಿ ನಾವು ಯೋಚನೆ ಮಾಡಬೇಕಂತ ಸಂದರ್ಭ ಬಂದಾಗ ವಾರ್ಡ್ನಲ್ಲೂ ಕೂಡ ಅದೇ ರೀತಿ ವಾರ್ಡ್ ಪದಾಧಿಕಾರಿಗಳಾಗಬೇಕು ಅಂತಂದ್ರೆ ಸಕ್ರಿಯ ಸದಸ್ಯರು ಆಗಿರಲೇಬೇಕು. ವಾರ್ಡ್ ಮಟ್ಟದಲ್ಲಿ ಪದಾಧಿಕಾರಿಗಳು ಆಗ್ಬೇಕಂತಂದ್ರೆ ಸಕ್ರಿಯ ಸದಸ್ಯರು ಆಗಿರಬೇಕು. ಉಳಿದಿರ್ತಕ್ಕಂಥವರು ಪ್ರಾಥಮಿಕ ಸದಸ್ಯರಾಗಿದ್ರೆ ಅದು ಸಾಕು. ಮತ್ತು ಯಾರು ವಾರ್ಡ್ನಲ್ಲಿ ವಾರ್ಡ್ ಅಧ್ಯಕ್ಷರು, ವಾರ್ಡ್ ಪ್ರಧಾನ ಕಾರ್ಯದರ್ಶಿಗಳು, ವಾರ್ಡ್ ಕಾರ್ಯದರ್ಶಿಗಳು ಮತ್ತೆ ಅನೇಕ ಪದಾಧಿಕಾರಿಗಳನ್ನ ಅವರು ರಚನೆ ಮಾಡ್ಕೊಳ್ಬಹುದು. ಅವ್ರಿಗೆ ವಾರ್ಡ್ ಅಧ್ಯಕ್ಷರು, ಕ್ಷೇತ್ರ ಅಧ್ಯಕ್ಷರ ಅನುಮತಿ ಮೇರೆಗೆ ಇವೆಲ್ಲವನ್ನು ಕೂಡ ಪದಾಧಿಕಾರಿಗಳನ್ನ ನೇಮಿಸ್ಕೋಬೇಕಾಗುತ್ತೆ. ಈ ಸಂದರ್ಭದಲ್ಲಿ ವಾರ್ಡ್ನಲ್ಲಿ ಯಾರು ಅಧ್ಯಕ್ಷರಾಗ್ತಾರೆ ಅವ್ರಿಗೆ ಬಹಳ ಪ್ರಮುಖವಾಗಿ ಜವಾಬ್ದಾರಿ ಇರುತ್ತೆ. ಅವರ ಜವಾಬ್ದಾರಿಯನ್ನು ನಿರ್ವಹಿಸಬೇಕಾಗುತ್ತೆ. ಯಾಕಂತಂದ್ರೆ ಸುಮಾರು ಇಲ್ಲಿ ಬರ್ತಕ್ಕಂಥ ಒಟ್ಟು ಒಂದು 9 ವಾರ್ಡ್ ಆದರೆ ವಾರ್ಡ್ ಎಲ್ಲ ವಾರ್ಡ್ಗಳಲ್ಲೂ ಕೂಡ ನಮ್ಮ ಜವರೇಗೌಡರು ಗೆಲ್ಕೊಂಡು ಬರ್ತಾ ಇದ್ದಾರೆ. ಕೆಂಗೇರಿ ಬೂತ್ ತೆಗೆದ ತಕ್ಷಣನೇ ನಮಗೆ ಆ ವಾರ್ಡಲ್ಲಿ ಬೂತ್ನಲ್ಲಿ ನಮಗೆ ಮತ ಸಿಗೋದಿಲ್ಲ. ಅಂಥ ಒಂದು ವಾರ್ಡ್ಗಳಲ್ಲಿ ನಾವು ಏನು ಇವತ್ತು ವಾರ್ಡ್ ಮೆಂಬರ್ಸು, ವಾರ್ಡ್ ಪದಾಧಿಕಾರಿಗಳನ್ನ ನೇಮಿಸಿರ್ತೀವಿ, ಅವರೆಲ್ಲರೂ ಕೂಡ ವಾರ್ಡ್ ಮಟ್ಟದಲ್ಲಿ ನಮ್ಮ ಏನು ದೊಡ್ಡಬಿದ್ರು ಕಲ್ಲು ವಾರ್ಡ್ ಏನಿದೆ ಇವತ್ತು ತಾವುಗಳೆಲ್ಲರೂ ಅದರ ಕಡೆ ಇವತ್ತು ಹೆಚ್ಚು ಗಮನ ಕೊಟ್ಟು ಬೂತ್ ಮಟ್ಟದಲ್ಲಿ ಬೂತ್ ಸಮಿತಿಗಳನ್ನೆಲ್ಲ ರಚನೆ ಮಾಡಿ ಆ ರಚನೆ ಮಾಡಿದ ನಂತರ ಆ ಬೂತ್ಗಳಲ್ಲಿ ನಾವು ಮತವನ್ನು ಗಳಿಸಿದ್ರೆ ಇವತ್ತೇನು ದೊಡ್ಡಬಿದ್ರು ಕಲ್ಲು ವಾರ್ಡ್ನಲ್ಲಿ ಎಷ್ಟು ನಮಗೆ ಮತಗಳೆಲ್ಲ ಬರ್ತಾ ಇದೆ ನೋಡಿದ್ರೆ ಇಲ್ಲಿ ಸಕ್ರಿಯ ಸದಸ್ಯರಾಗಲಿ ಪ್ರಾಥಮಿಕ ಸದಸ್ಯರಾಗಲಿ ಬಹಳ ಹೆಚ್ಚಿನ ಜನ ಇಲ್ಲಿ ನಾವು ಕಂಡು ಬರ್ತಾ ಇದ್ದೀವಿ. ನಾನೀಗ ನೋಡ್ತಾ ಇದ್ದಂಗೆ ನೋಡಿದ್ರೆ ತುಂಬ ಜನ ಇವತ್ತು ನಾನು ಹೇಳ್ದಂಗೆ ಬರೀ ಒಂದು ವಾರ್ಡ್ಗೆ ಇಷ್ಟೊಂದು ಜನ ಬರ್ತೀವಿ ಅಂತಂದ್ರೆ ಇನ್ನು ಕ್ಷೇತ್ರ ಮಟ್ಟದಲ್ಲಿ ಇನ್ನೆಷ್ಟಿರ್ಬೋದು ಅನ್ನೋದು ಕೂಡ ನಾವು ನೋಡಬೇಕಾಗಿದೆ. ಅದಾದ ನಂತರ ನಮ್ಮ ವಿವಿಧ ವಿಭಾಗಗಳಂತ ನಮ್ಮ ಪಕ್ಷದ ಸಿದ್ಧಾಂತದಲ್ಲಿದೆ. ಅದು ಮಹಿಳಾ ವಿಭಾಗ ಆಗಿರ್ಬೋದು, ಯುವ ವಿಭಾಗ ಆಗಿರ್ಬೋದು, ಕಾರ್ಮಿಕ ವಿಭಾಗ ಆಗಿರ್ಬೋದು, ಸಾರಿಗೆ ವಿಭಾಗ ಆಗಿರ್ಬೋದು, SC ವಿಭಾಗ ಆಗಿರ್ಬೋದು, ST ವಿಭಾಗಗಳಾಗಿರ್ಬೋದು. ಇದು ವಾರ್ಡ್ನಲ್ಲಿ ತಾವುಗಳು ಏನು ಸಕ್ರಿಯ ಸದಸ್ಯರಾಗಿರ್ತೀರಾ ಅವರೆಲ್ಲರೂ ಕೂಡ ಈ ಎಲ್ಲ ವಿಭಾಗಗಳನ್ನೆಲ್ಲ ಮಾಡಬೇಕಾಗಿದೆ. ಅದಕ್ಕೆಲ್ಲ ಪೂರ್ವಭಾವಿ ನಾವು ನಿಮಗೆ ಒಂದು ಮನವರಿಕೆ ಮಾಡುವಂಥ ಸಭೆಯನ್ನು ಕೂಡ ನಾವು ಮಾಡ್ತೀವಿ. ನೀವು ಇವಾಗ ಸಕ್ರಿಯ ಸದಸ್ಯರಾಗಬೇಕು, ಪ್ರಾಥಮಿಕ ಸದಸ್ಯರಾಗಬೇಕು, ಅನಂತರ ಪದಾಧಿಕಾರಿಗಳಾಗಬೇಕು ಅಂತ ಕೋರ್ತಾ, ಇನ್ನು ಮುಂದೆ ಏನಾದರೂ ವಿಷಯಗಳು ಬೇಕು ಅಂತ ಹೇಳಿದಾಗ ನೀವು ನಮ್ಮ ನಗರ ಕಚೇರಿಗೆ ಬಂದರೆ ಅಥವಾ ನಮ್ಮ ಕ್ಷೇತ್ರದ ಅಧ್ಯಕ್ಷರ ಮುಖಾಂತರ ನಾವು ನಿಮಗೆ ಎಲ್ಲ ಮಾರ್ಗದರ್ಶನವನ್ನು ನೀಡ್ತೀವಿ ಅಂತ ಹೇಳ್ತಾ ಇಲ್ಲಿ ನಮಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನಮಗೆ ವಂದಿಸಿ ನಮ್ಮ ಮಾತು ಮುಗಿಸ್ತಾ ಇದ್ದೀನಿ.